ನಿನಗೆ ಬೇರೆ ಕಡೆ ಎಲ್ಲಾದರೂ ಹೋಗೋದಿತ್ತಾ? ಇಲ್ಲ, ಒಂದೇ ಒಂದು ಇಂಪಾರ್ಟೆಂಟ್ ಕಾಲ್ ಇದೆ, ನಾನು ಮುಗಿಸ್ಕೊಬಿಡ್ತೀನಿ. ನಿಧಿ, ಫೋನ್ ಎತ್ತಿ ಎಲ್ಲ ಆಲ್ ರೈಟ್ ಅಂತ ಹೇಳಿ. ಹೋಗಣ್ವಾ? ಹಾಂ. ವಾಟ್ಸ್ ಟ್ರಬ್ಲಿಂಗ್ ಯು? ಬೆಳಗ್ಗೆಯಿಂದ ನೋಡ್ತಾನೆ ಇದ್ದೀನಿ, ಯಾಕೋ ಒಂಥರ ಇದೆಯಾ? ತುಂಬ ಡಿಸ್ಟ್ರಾಕ್ಷನ್ಸ್ ಆಗ್ತಿದೆ. ನಿನ್ಗೇನಾದರೂ ಹೆಲ್ಪ್ ಬೇಕಾದರೆ ಹೇಳು, ನಾನು ಮಾಡ್ತೀನಿ. ನೋ, ಎವ್ರಿಥಿಂಗ್ ಇಸ್ ಫೈನ್. ಹಲೋ, ಹಾಂ ಬಂಗಾರಿ. ಡಾರ್ಲಿಂಗ್, ಬೇಗ ಮನೆಗೆ ಬಾ. ನಿತ್ಯ ನಿನಗೋಸ್ಕರ ಅಡಿಗೆ ಮಾಡ್ಕೊಂಡು ಕಾಯ್ತಾ ಇದ್ದಾಳೆ. ಬಂಗಾರಿ, ಅದು ನೋ 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 ಅದು ಇಲ್ಲ ಇದು ಇಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡು ಬರಬೇಕು ಅಷ್ಟೇ. ಇದು ನಿನ್ನ ಬಂಗಾರಿ ಆರ್ಡರ್, ಸರಿನಾ? ನಾನು ಫೋನ್ ಕಟ್ ಮಾಡ್ತಾ ಇದ್ದೀನಿ. ಯಾಕೆ ನಿಧಿ ಹತ್ರ ಮಾತಾಡೋಕ್ಕೂ ಆಗ್ತಾ ಇಲ್ಲ? ಕಣ, ಲೆಟ್ಸ್ ಗೋ. ಏನಿವತ್ತು ನಮ್ಮ ಡೈನಿಂಗ್ ಟೇಬಲ್ ಇಷ್ಟು ಡಿಫ್ರೆಂಟಾಗಿ ಕಾಣಿಸ್ತಾ ಇದೆ? ಓಹ್, ಉಪ್ಪು ಹುಳಿ ಖಾರ ಹದವಾಗಿದೆ. ರುಚಿ ಅಂದರೆ ಹೀಗಿರ್ಬೇಕು ಅಲ್ವಾ? ಮತ್ತೆ ನಮ್ಮ ನಿತ್ಯ ತನ್ನ ಗಂಡನಿಗೋಸ್ಕರ ಸ್ಪೆಷಲ್ ಆಗಿ ಅಡಿಗೆ ಮಾಡಿದ್ದಾಳೆ. ನಿಜ ಹೇಳ್ತೀನಮ್ಮ, ನಮ್ಮ ಕರ್ಣ ನಿಜವಾಗ್ಲೂ ಅದೃಷ್ಟವಂತ. ಈ ಕಾಲದಲ್ಲಿ ಇಷ್ಟೊಂದು ಕಾಳಜಿಯಿಂದ ನೋಡ್ಕೊಳ್ಳೋ ಹೆಣ್ಮಕ್ಳು ಸಿಗೋದು ಬಹಳ ಅಪರೂಪ. ಅಯ್ಯೋ, ಹಾಗೇನಿಲ್ಲ, ಏನೋ ಎಲ್ರಿಗೂ ಇಷ್ಟ ಆಗೋ ಥರ ಸ್ವಲ್ಪ ಮಾಡಿದೆ ಅಷ್ಟೇ. ಇದು ಸ್ವಲ್ಪನಾ? ಅದು ಹಬ್ಬದ ದಿನ ಮಾಡ್ತೀವಲ್ಲ, ಹಾಗೆ ಮಾಡಿದ್ಯಾ ಅಂತ ಅಂದೆ. ನಿನ್ನ ಗಂಡನ್ನ ನೀನು ಇಷ್ಟೊಂದು ಚೆನ್ನಾಗಿ ನೋಡ್ಕೊಂಡ್ರೆ ಅವ್ನು ಹೊರಗಡೆನೇ ಹೋಗಲ್ಲ. 24 ಗಂಟೆ ನಿನ್ನ ಪಕ್ಕದಲ್ಲಿ ಸೆಟ್ಲ್ ಆಗ್ಬಿಡ್ತಾನೆ. ಅಮ್ಮ, ಅದು ಇಲ್ಲೇ ಆಗ್ತಾ ಇದೆಯಲ್ಲಮ್ಮ. 3 ಹೊತ್ತು ನಮ್ಮ ಕರ್ಣ ನಿತ್ಯ ಯೋಚನೆಯಲ್ಲೇ ಮುಳುಗ್ಬಿಟ್ಟಿರ್ತಾನೆ. ಅವಳ ಹೆಸರು ಕೇಳಿದ್ರೆ ಸಾಕು ನಮ್ಮ ಕರ್ಣನ ಮುಖ ಹೇಗೆ ಅರಳುತ್ತೆ ಗೊತ್ತಾ? ಗಂಡ ಹೆಂಡ್ತಿ ಅಂದರೆ ಹೀಗೆ ಇರಬೇಕು. ನಿನ್ನಂಥ ಸೊಸೆ ಪಡೆಯೋದಕ್ಕೆ ನಾವು ತುಂಬ ಪುಣ್ಯ ಮಾಡಿದ್ದೀವಿ. ನೀವೆಲ್ಲರೂ ನನ್ನ ಎಷ್ಟು ಚೆನ್ನಾಗಿ ನೋಡ್ಕೋತೀರಾ. ಅದೆಲ್ಲದ್ರ ಮುಂದೆ ನಾನು ಮಾಡ್ತಿರೋದು ಏನೇನೋ ಅಲ್ಲ ಬಿಡಿ. ಕರ್ಣನ್ನ ನಾನು ಚಿಕ್ಕ ಮಗುವಿನಿಂದ ನೋಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಅವನು ಯಾರನ್ನೂ ಹಚ್ಕೊಳ್ಳಲ್ಲ. ಒಂದು ಸಲ ಹಚ್ಕೊಂಡ ಅಂದರೆ ಕೊನೆವರೆಗೂ ಅವ್ರ ಕೈ ಬಿಡೋದಿಲ್ಲ. ನಿತ್ಯ, ನಮ್ಮ ಕರ್ಣ ಜೀವನದಲ್ಲಿ ಬಹಳ ಕಷ್ಟಪಟ್ಟಿದ್ದಾನಮ್ಮ. ಇವತ್ತೇನಾದರೂ ಸ್ವಲ್ಪ ಅವನ ಮುಖದಲ್ಲಿ ನಗು ಕಾಣ್ತಾ ಇದೆ ಅಂದರೆ ಅದು ನಿನ್ನಿಂದ. ಹೌದು ನಿತ್ಯ, ಗಂಡ ಹೊರಗಡೆ ಎಷ್ಟೇ ದುಡಿಬೋದು, ಸಂಪಾದನೆ ಮಾಡ್ಬೋದು. ಆದರೆ ತನಗೋಸ್ಕರ ಮನೇಲಿ ಒಂದು ಜೀವ ಕಾಯ್ತಾ ಇದೆ ಅಂದಾಗ ಮಾತ್ರ ಅವನ ಮನಸ್ಸಿಗೆ ನೆಮ್ಮದಿ. ನಮ್ಮ ಕರ್ಣನಿಗೆ ಜೀವ ಯಾರು ಗೊತ್ತಾ? ನೀನು. ಅಲ್ಲಿ ನಿನ್ನ ತಂಗಿ ಅಂಡ್ ಸೋಕಾಲ್ಡ್ ಗಂಡ ಜೊತೆ ಆಗಬೇಕು ಅಂತ ಒದ್ದಾಡ್ತಾ ಇದ್ದಾರೆ. ಇಲ್ಲಿ ನೀನು ಪರ್ಫೆಕ್ಟ್ ಹೆಂಡತಿ ಥರ ಹಬ್ಬದೂಟ ರೆಡಿ ಮಾಡಿಕೊಂಡು ಕಾಯ್ತಾ ಇದೀಯಾ? ನೆಮ್ಮದಿ ಅಂದರೆ ಇದೆ. ಬರೋ ಅವ್ರು ಎಲ್ಲಿಗೆ?
ಎಲ್ಲಿಗೆ ಅಂತ ಹೇಳ್ತೀನಿ ಬಾ. ನೋಡು, ನಿನಗೋಸ್ಕರ ನಿನ್ನ ಹೆಂಡತಿ ಸ್ಪೆಷಲ್ ಆಗಿ ಅಡುಗೆ ಮಾಡಿದ್ದಾಳೆ. ನೀನು ನೋಡಿದ್ರೆ ಓಡೋಗ್ತಿದೆಯಲ್ಲ, ಅದೆಲ್ಲ ಗೊತ್ತಿಲ್ಲ. ಕೂತ್ಕೋ ಕೂತ್ಕೋ ಇಲ್ಲಿ, ಕೂತ್ಕೋ 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 ಕೂತ್ಕೋ. ನೀವು ಓಡೋಗ್ತಾನೇನೋ. ಅಲ್ಲ ನೀವೇ ತೊಂದರೆ ತಗೊಂಡ್ರಿ? ಲವ್, ಏನೋ ನೀನು ಗಂಡನಿಗೆ ಬೇಕಾಗಿರೋದನ್ನ ಹೆಂಡತಿ ಮಾಡಿ ಬಡಿಸಿದ್ರೆ ಅದನ್ನ ತೊಂದರೆ ಅನ್ನೋದಿಲ್ಲ, ಪ್ರೀತಿ ಅಂತಾರೆ. ಕರೆಕ್ಟಾಗಿ ಹೇಳ್ದೆ ರಮೇಶ. ನಮ್ಮ ಕರ್ಣ ಕಲಿಯೋದು ತುಂಬ ಇದೆ. ಒಳ್ಳೆ ಹಳೆ ಕಾಲದ ಥರ ಆಡ್ತಾನೆ. ಅಯ್ಯೋ, ಕರ್ಣ ಸರ್ ಮಿಸ್ ಕಾಲ್ ಇದೆ, ನನಗೆ ಗೊತ್ತೇ ಆಗಲಿಲ್ಲ. ಓ, ನಿಧಿ ಫೋನ್ ಮಾಡ್ತಿದ್ದಾಳೆ. ಹಲೋ ಹೇಳು ನಿಧಿ. ನನಗೆ ಕಾಲ್ ಟ್ರೈ ಮಾಡಿದ್ಯಾ? ಹಾಂ ಅಕ್ಕ, ನಿನಗೆ ಮಾಡಿದೆ. ಸಾರಿ, ರೂಮಲ್ಲಿ ಫೋನ್ ಬಿಟ್ಬಿಟ್ಟಿದ್ದೀನಿ, ಗೊತ್ತಾಗಲಿಲ್ಲ. ಎಲ್ಲರೂ ಊಟಕ್ಕೆ ಕೂತಿದ್ದಾರೆ. ಏನು ಗೊತ್ತಾ, ಇವತ್ತು ನಾನೇ ಅಡುಗೆ ಮಾಡಿರೋದು. ಹೌದೇನೆ ಅಕ್ಕ? ಹಾಗಾದರೆ ಇರು, ನಾನು ಈಗಲೇ ಆ್ಯಂಬುಲೆನ್ಸ್ಗೆ ಕಾಲ್ ಮಾಡ್ತೀನಿ. ಹೋಗ. ಊಟ ಮಾಡಿದವ್ರು ಎಲ್ಲರೂ ಆರೋಗ್ಯವಾಗಿದ್ದಾರಾ? ನೀನು ಅಂದ್ಕೊಳ್ಳೋ ಥರ ಏನೂ ಇಲ್ಲ, ಎಲ್ಲರೂ ಚೆನ್ನಾಗಿದೆ ಅಂತಲೇ ಹೇಳಿದ್ರು. ಅದೇಗೆ ಅಕ್ಕ? ಅಲ್ಲಿ ಹೋಗಿದ ತಕ್ಷಣ ಎಲ್ಲ ಕೆಲಸನೂ ಕಲ್ತ್ಕೊಂಡ್ಬಿಟ್ಟೆ ನೀನು. ಇಲ್ಲಿದ್ದಾಗ ಒಂದು ನೀರಿನ ಲೋಟನೂ ಎತ್ತಿಡ್ತಿರ್ಲಿಲ್ಲ ನೀನು. ಅದು ಸರಿ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ, ಆಯಿತಾ? ಬಾಯ್. ಅದೇನೇನು ಮಾಡ್ತೀಯೋ ಮಾಡಮ್ಮ, ಆಯಿತು, ಬಾಯ್. ಛೇ, ನಾನು ಇವತ್ತು ಇಡೀ ದಿನ ಕರ್ಣ ಸರ್ ಜೊತೆಗೆ ಸರಿಯಾಗಿ ಮಾತಾಡೋಕ್ಕೆ ಆಗಲಿಲ್ಲ. ಇದ್ಯಾಕೆ ಹೀಗಾಗ್ತಿದೆ? ಏನೇ ಮಾಡಿದ್ರು ಮಾತಾಡೋಕ್ಕೆ ಆಗ್ತಾ ಇಲ್ವಲ್ಲ? ಪಾಪ ನಿನ್ನ ಯೋಚನೆ ನನಗೆ ಅರ್ಥ ಆಗ್ತಾ ಇದೆ ಕಣ. ಹುಷಾರು ಕಣೋ, ನೀರು ಕುಡಿ. ಅಜ್ಜಿ, ಇದ್ಯಾವುದು ತಾತ್ಕಾಲಿಕ ಅನ್ನಿಸ್ತಾ ಇಲ್ಲ, ಇವರೇ ಎಲ್ಲ ಮಾಡಿಸ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ.